ಮಹಾಯೋಗಿ, ಮಹಾತಪಸ್ವಿ, ಈ ಭೂಮಿಯ ಮೇಲ ಹುಟ್ಟುತ್ತೇನೆ ಪವಾಡ ಮಾಡಿರ್ತಕ್ಕಂಥ ಶ್ರೇಷ್ಠ ಸಂತ ತಪಸ್ವಿ ಯಾರಪ್ಪ ಅಂತಂದ್ರ ಆತನೇ ಬಾಲಲೀಲ ಮುಳುಗುಂದದ ಮಹಾಂತ ಶಿವಯೋಗಿಗಳು. ಗುರುಗಳನ್ನ ಯಾಕೆ ಪ್ರೇಮ ಮಾಡಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಬಾಲಲೀಲ ಮಹಾಂತ ಶಿವಯೋಗಿಗಳು ಎಲ್ಲಾ ಭಕ್ತರನ್ನ ಸೇರಿಸಿಕೊಂಡು ತಿಂಗಳ ಚಿಂತನ ಮಂಥನ ಮಾಡ್ತಿದ್ರು. ಆಧ್ಯಾತ್ಮದ ಹಸಿವನ್ನ ಭಕ್ತರಿಗೆ ಒಳಬರಿಸ್ತಿದ್ರು. ಬಾಲಲೀಲ ಮಹಾಂತ ಶಿವಯೋಗಿಗಳು ಏನು ನುಡಿತಾರೋ ಅದೇ ಆಗ್ತಿತ್ತು. ಆತ ಎಲ್ಲಿ ಪಾದವನ್ನು ಇಡ್ತಾನೋ ಆ ಮನೆ ಉದ್ಧಾರ ಆಗಿ ಹೋಗ್ತಿತ್ತು. ಯಾರ ತಲೆಯ ಮೇಲೆ ತನ್ನ ಹಸ್ತವನ್ನ ಇಡ್ತಿದ್ದು ಅದು ಅಮೃತ ಹಸ್ತ ಆಗಿ ಹೋಗ್ತಿತ್ತು. ಆತನ ಬದುಕೆಲ್ಲ ಕೂಡ ಬಂಗಾರ ಆಗ್ತಿತ್ತು. ಯಾರ್ದು? ಮುಳುಗುಂದದ ಬಾಲಲೀಲ ಮಹಾಂತ ಶಿವಯೋಗಿಗಳ ಪ್ರಭಾವ. ಒಂದು ಸರಿ ಎಲ್ಲಾ ಭಕ್ತರು ಕುಂತಿದ್ರು. 2 ದಿನದಾಗ ಉಳುವಿಯ ಚನ್ನಬಸವಣ್ಣನ ಜಾತ್ರೆ ಪ್ರಾರಂಭ ಆಗಿತ್ತು. ತೇರಿತ್ರಿ, ತೇರ ಎಳೆಯೋದಿತ್ತು. ಅವಾಗ ಎಲ್ಲಾ ಭಕ್ತರು ಬರ್ತಾರ. ಬಾಲಲೀಲ ಮಹಾಂತಪ್ಪನ ಅಂತ ಬಂದು, ಏಯಪ್ಪ, ನಾವು ವರ್ಷ ಏನ್ ಮಾಡ್ತೀವಪ್ಪ ಅಂತಂದ್ರ ಉಳುವಿಯ ಚನ್ನಬಸವಣ್ಣಗೆ ನಾವೇನು ಮಾಡ್ತೀವಿ? ಪಾದಯಾತ್ರೆ ಮಾಡೋ ಪಾದಯಾತ್ರೆ ಮಾಡ್ತಾರ. ಬಂಡಿ ಹೊಡ್ಕೊಂಡು ಎತ್ತರ ಹೊಡ್ಕೊಂಡು ಒಂದಿಷ್ಟು ಜನ ಬಂಡಿ ಮೇಲೆ ಹೋಗ್ತಾರ, ಎತ್ತಿನ ಬಂಡಿ ಮೇಲೆ ಹೋಗ್ತಾರ. ಒಂದಿಷ್ಟು ಜನ ಏನು ಮಾಡ್ತಾರೋ ತಮ್ಮ ತಮ್ಮ ವಾಹನಗಳನ್ನ ತೆಗೆದು ಹೋಗ್ತಾರೋ. ಯಪ್ಪ, ನಾವು ಈ ಸಲ ಈ ವರ್ಷ ಉಳುವಿಯ ಚನ್ನಬಸವಣ್ಣನ ದರ್ಶನ ಮಾಡಬೇಕಾಗೈತಿ. ಈ ಸರಿ ನಾವು ಅಷ್ಟಲ್ವಯ್ಯಪ್ಪ, ನೀನು ನಮ್ಮ ಜೊತೆ ಬರಬೇಕು. ನೀನು ನಮ್ಮ ಜೊತೆಗೆ ಬಂದು ಏನು ಮಾಡಬೇಕು? ಉಳುವಿಯ ಚನ್ನಬಸವಣ್ಣನ ದರ್ಶನ ಮಾಡೋಣ್ರಿಪ್ಪ ಅಂತ ಹೇಳಿದ್ರು. ಗುರುವಿಗೆ ಶಿಷ್ಯರು ಹೇಳಿದ್ರು ದೊಡ್ಡ ಪ್ರೇಮ ಅವರಿಗೆ. ಆಯ್ತಂತಂದ್ರು ಅಜ್ಜಾರು. ಯಾವಾಗೈತದು ತೇರ ಅಂತ ಕೇಳಿದ್ರು. ಯಪ್ಪ, ನಾಳೆಲ್ಲ ನಾಡ್ದೈತ್ರಿ. ಆಯ್ತ, ಹೋಗೋಣ ಅಂತಂದ್ರು. ಆಯ್ತು, ಮರುದಿವ್ಸ 1 ದಿನ ಕಳೀತು. ಅದರ ಮರುದಿನ ಬಂದ್ರು. ಅವತ್ತು ತೇರು 4:15 5 ಗಂಟೆಗೆ ತೇರ ಉಳುವಿಯ ಚನ್ನಬಸವಣ್ಣನ ತೇರು ಇಳಿಯುವ ಸಮಯ. ಬೆಳಗಿನ ಜಾವ ಎಲ್ಲರೂ ಬಂದು ಏನು ಮಾಡಿದ್ರು? ಮುಳುಗುಂದದ ಬಾಲಲೀಲ ಮಹಾಂತ ಶಿವಗಳ ಹತ್ರ ಕೂತ್ಕೊಂಡ್ರಲ್ಲ. ಯಪ್ಪ, ಇವತ್ತ ಉಳುವಿಗೆ ಹೋಗೋದೈತ್ರಿಪ್ಪ, ಮೊನ್ನೆ ಹೋಗೋಣ ಅಂತ ಇದ್ರಲ್ಲ, ಇವತ್ತು ಹೋಗೋಣ್ರಿ, ನಾವೆಲ್ಲ ತಯಾರಾಗಿ ಬಂದಿವಿ ಅಂದ್ರೆ ಭಕ್ತರು. ಅವಾಗ ಅಜ್ಜಾರ ಕೇಳಿದ್ರು, ಮತ್ತ ತೇರು ಎಷ್ಟು ಗಂಟೆಗ? ಯಪ್ಪ, 4ರಿಂದ 5 ಗಂಟೆ ರೀಪ, ಅಷ್ಟರಾಗ ತೇರು ಎಳಿತೈತಿ. ಇನ್ನೂ ಟೈಮ್ ಬಾಳ ಐತೇವ, ಆರಾಮ್ ಕುಂದ್ರಿ ಎಲ್ಲಾರು ಇಲ್ಲೇ ಅಂತಂದ್ರು. ಆಯ್ತಂತೇಳಿ ಭಕ್ತರೆಲ್ಲ ಮಠ ತುಂಬಾ ಅಲ್ಲೊಬ್ರು ಇಲ್ಲೊಬ್ರು, ಆ ಕಡೆ ಒಬ್ರು ಈ ಕಡೆ ಒಬ್ರು ಸಂಸಾರದ ಮಾತಾಡ್ತಿದ್ರು, ತಪಸ್ಸುಗಳ ಬಗ್ಗೆ ಮಾತಾಡ್ತಿದ್ರು, ಮತ್ತ ಇನ್ನೊಬ್ಬರ ಬಗ್ಗೆ ಮಾತಾಡ್ತಿದ್ರು. ಎಲ್ಲಾರು ತಮ್ಮ ಮೂಲ್ಯ ಕುಂತು ಬಿಟ್ರಿ ಜನ ಎಲ್ಲ. ಅವಾಗ ಸಮಯ 10 ಗಂಟೆ ಆಯ್ತು, 11 ಗಂಟೆ ಆಯ್ತು, 12 ಆಯ್ತು. ಒಬ್ಬವ ಗುರುಗಳಿಗೆ ಬಹಳ ಆಗ್ತಾ ಇದ್ದ. ಅವ್ ಬಂದ್ಯಪ್ಪ, ಚನ್ನಬಸವಣ್ಣ ಉಳುವಿ ಬಹಳ ದೂರ ಐತಪ್ಪ ಇಲ್ಲಿಂದ, ಈಗ 12 ಗಂಟೆ ಆಗೈತಿ, ನಾವು ಉಳುವಿ ಚನ್ನಬಸವಣ್ಣ ತೇರ್ ನೋಡಬೇಕು. ಯಪ್ಪ, ಹೋಗೋಣ ಬರ್ರಿ, ಟೈಮ್ ಆಯ್ತು, ಸಮಯ ಆಯ್ತು, ಬರ್ರಿ ಅಂತ. ಆಯ್ತು, ಹೋಗೋಣ. ಎಷ್ಟು ಗಂಟೆಗೆ ತೇರ್ ಅಂತ ಮತ್ತೆ ಕೇಳಿದ್ರು. ಅವ್ ಭಕ್ತಂದ ಅಪ್ಪ ಹಿಂಗೆ ಕೇಳಕತ್ತಾರ. ಯಪ್ಪ, ಏನಲ್ರಿ ನಿಮ್ಗ 4ರಿಂದ 5 ಗಂಟೆ ಒಳಗೆ ತೇರ್ ಎಳಿತಾರಪ್ಪ, ಹೋಗ್ಕೊಂಡ್ರಿ, ಟೈಮ್ ಬಾಳ ಆಗೈತೆ ಅಂತಂದಾಗ ಅಜ್ಜಾರ ಅಂದ್ರು, ಇನ್ನೂ ಬಹಳ ಸಮಯ ಸುಮ್ಕೊಂಡ್ರಿ. 12 ಗಂಟೆ ಆಗಿತ್ತು. ಅವಾಗ ಒಂದಿಷ್ಟು ಭಕ್ತರು ಇರ್ತಾರಲ್ರಿ, 100-200 ಜನರಾಗ 100 ಜನ ಅಂದ್ರೆ ಏನಂತ, ಮರ ಈ ಅಜ್ಜದ ಜೊತೆ ಬೆನ್ನತ್ತೀವಿ ಅಂತಂದ್ರ ನಾವು ಉಳಿವಿ ಕಂಡಂಗಾತು, ತೇರ್ ನೋಡಿದಂಗಾತು, ಚನ್ನಬಸವನ ದರ್ಶನ ಮಾಡಿದಾಗತ್ತ ಅಂತೇಳಿ ಅವರ ಬೈಕೊಳಕತ್ರ. ಅಜ್ಜಾಗ ಬೈಕೊಂಡು ಏನ್ ಮಾಡಿದ್ರಿ? ಬಂಡಿ ಹೊಡ್ಕೊಂಡ್ರೆ ಎತ್ತಿನ ಬಂಡಿ ಹೊಡ್ಕೊಂಡು ಹೋದ್ರು, ನಡ್ಕೊಂಡು ನಡ್ಕೊಂತ ಹೋದ್ರು, ಗಾಡಿಗೆ ಹೋದ್ರು. ಎಲ್ಲಾರು 100 ಜನ ಹೋದ್ರು. ಅದ್ರಾಗ ಒಂದಿಷ್ಟು ಜನ ಪರಮ ಭಕ್ತರಂತ ಇರ್ತಾರೆ. ಗುರು ಏನ್ ಹೇಳ್ತಾನಲ್ಲ ಅದನ್ನ ಪಾಲಿಸ್ತಾರ ಅವ್ರು. ಆ ಉಳಿದ 100 ಜನ ಅಂದ್ರು, ಯಪ್ಪ, ಎಲ್ಲಾ ಭಕ್ತರು ಹೊಂಟಾರ, ಮತ್ತ ಇಲ್ಲೇ 12 ಗಂಟೆ ಆತ್ರಿಪ್ಪ, ಹೋಗೋಣೇನ ಅಂತಂದ್ರು. ಹೋಗೋಣ ತಡಿ, ಯಾಕೆ ಹಿಂಗ್ ಚಿಂತೆ ಮಾಡಾಕತ್ತಿ? ಹೋಗೋಣ ತಡಿ, ಏನ್ ಅಷ್ಟೇನು ಅವಸರ ಐತಿ, ಇನ್ನೂ 4:15 5 ಗಂಟೆ ಅಲ್ವ, ಸುಮ್ ಕುಂದ್ರಿ ನೀ ಅಂತಂದ್ರು. ಆಯ್ತಂತ ಭಕ್ತರು ಮತ್ತೆ ಮಠದಾಗ ಕುಂದ್ರು. 2 ಗಂಟೆ ಆಯ್ತು, 3 ಗಂಟೆ ಆಯ್ತು, 4 ಗಂಟೆ ಆಯ್ತು. ಅವಾಗ ಮತ್ತವ ಶಿಷ್ಯ ಬಂದ, ಯಪ್ಪ, ಇಲ್ಲೇ 4 ಗಂಟೆ ಆತ್ರಿಪ್ಪ, 4:15 5 ಗಂಟೆ ಒಳಗ ತೇರ್ ಎಳಿತಾರ್ರಿಪ್ಪ, ನಾವು ತೇರ್ ಒಳಗೆ ಹೋಗೋಣ ಬರ್ರಿ. ಒಂದ್ ವೇಳೆ ತೇರು ಸಿಗ್ಲಿಲ್ಲ ಅಂತಂದ್ರ ಆ ಉಳಿವಾಗಿದ್ದು ಗುರುವಿನ ದರ್ಶನ ಮಾಡ್ಕೊಂಡಾರ ಬರೋಣ ಬರ್ರಿ ಅಂತ ಕರೆದವ. ಅವಾಗ ಬಾಲಲೀಲ ಮಹಾಂತ ಶಿವಗೆ ಹೇಳಿದ್ರು, ನಿನ್ನ ಆಸೆ ಏನಪ್ಪ? ವರ್ಷ ನಿನ್ನ ಆಸೆ ಏನಿತ್ತು? ತೇರ್ ನೋಡುವ ಆಸೆ ಐತಲ್ಲ, ನೀ ತೇರ್ ನೋಡವ ಮತ್ತೆ ಕೀರ್ತಿ, ತೇರ್ ನೋಡಕ್ ಹೋಗೋಣ ತರಿ ಅಂದ್ರೆ ಮತ್ತು ಬಾಲಲೀಲ ಮಹಾಂತ ಶಿವಯೋಗಿಗಳು ಅವ ತಲಿ ಕೆರ್ಕೊಳಕತ್ತ, ಏನ್ ಅಪ್ಪಾರ ಹಿಂಗ್ ಮಾಡಕತ್ತಾರ ಯಾಕಂತೇಳಿ. ಬರೋಬ್ಬರಿ 4:20 ಆಗಿತ್ತು.
ಅಪ್ಪಾರ ಎದ್ದು ಬಂದು ಏನ್ ಮಾಡ್ತಾರ, ಎಲ್ಲಾ ಭಕ್ತರಿಗೆ ಹೇಳ್ತಾರ, ನೋಡ್ರಿ ನಮ್ಗೊಂದು 10 ನಿಮಿಷ ಸಮಯ ಐತಿಪ್ಪ, ನೀವೆಲ್ಲ ಏನು ಮಾಡ್ರಿ, ಹೋಗಿ ಸ್ನಾನ ಮಾಡ್ಕೊಂಡು ವಾಪಸ್ ಬರ್ರಿ, ಬಂದು ಏನು ಮಾಡ್ರಿ, ನಾನು ಈ ಲಿಂಗ ಪೂಜೆದಾಗ ಕುಂದಿರ್ತೀನಿ, ನೀವೆಲ್ಲ ಬಂದು ಸುತ್ತ ಕುಂದಿರ್ರಿ ಅಂತಂದ್ರು. ಭಕ್ತರಂದ್ರು, ಈ ವರ್ಷ ನಮಗೇನು ಚನ್ನಬಸವನ ತೇರು ಸಿಗುದಿಲ್ಲ, ಆಯ್ತು ಬಿಡಪ್ಪ, ನಿನ್ನ ಇಚ್ಛೆ ಇದ್ದಂಗೆ ಆಗ್ಲಿ ಅಂತೇಳಿ ಎಲ್ಲಾ ಭಕ್ತರು ಸ್ನಾನ ಮಾಡ್ಕೊಂಡು ಶುಚಿಭೂತರಾಗಿ ಎಲ್ಲರೂ ಬಂದು ಏನು ಮಾಡಿದ್ರು, ಹಣೆಗೆ ವಿಭೂತಿ ಭಸ್ಮ ಧಾರಣ ಮಾಡಿಕೊಂಡು ಅಪ್ಪನಂತೆಗೆ ಬಂದು ಕೂತ್ಕೊಂಡ್ರು. 4:30 ಸಮಯ ಆಗಿತ್ತು. ಅಜ್ಜ ಲಿಂಗ ಪೂಜೆ ಒಳಗಡೆಗೆ ಲಿಂಗ ಹಿಂಗ್ ಹಿಡ್ಕೊಂಡ್ರು. ಲಿಂಗ ಪೂಜೆ ಮಾಡ್ತಾ ಪುಷ್ಪವನ್ನ ಏರಿಸ್ತಾ ಪತ್ರಿಯನ್ನ ಏರಿಸ್ತಾ ಅದನ್ನ ತದೇಕ ಚಿತ್ತದಿಂದ ಏನು ಮಾಡಾಕತ್ತಿದ್ರು, ಬಾಲಲೀಲ ಮಾಂತ ಶಿವೈಗಳು ಲಿಂಗ ಪೂಜೆಯಲ್ಲಿ ನಿರತರಾದರು. 45 ಆಯ್ತು. 5 ನಿಮಿಷ ಸಮಯ ಇತ್ತು. ಯಪ್ಪ 5 ನಿಮಿಷ ಸಮಯ ಐತ್ರಿ ಅಂತಂದ್ರು. ಅವಾಗ ಹೌದಲ್ಲ, ಆಯ್ತು, ನೀವೆಲ್ಲ ಏನು ಮಾಡ್ರಿ, ಸುತ್ತ ಕುಂದ್ರಿ. ಕುಂತ್ರೆ ಎಲ್ಲಾ ಭಕ್ತರು ಕುಂತ ಹೇಳಿದ್ರು, ಏ ಭಕ್ತರೇ, ನಿಮ್ಮ ಆಸೆ ಏನೈತಪ್ಪ, ಒಳಿವಿಯ ಚನ್ನಬಸವನ ತೇರ್ ಮಾಡ್ಬೇಕಂತ ಆಸೆ ಐತಲ್ಲ, ಕುಂದ್ರಿ, ನೀವೆಲ್ಲ ತದೇಕ ಚಿತ್ತದಿಂದ ನನ್ನ ಲಿಂಗದ ಕಡೆಗೆ ನೋಡ್ರಿಪ್ಪ ಅಂತೇಳಿ ಆ ಬಾಲ್ಯ ಮಾಂತ ಶಿವೈಗಳು ಅತೀ ತದೇಕ ಚಿತ್ತದಿಂದ ಅದನ್ನ ಲಿಂಗವನ್ನು ನೋಡಾಕತ್ತಿದ್ರಿಂದ ಕಣ್ಣೊಂದಿಷ್ಟು ಮಿಟಕ್ಸಕ್ ತೇರಿಲ್ಲ, ನೇರವಾಗಿ ನೋಡಾಕತ್ತಾರ. ಕರೆಕ್ಟ್ ಆಗಿ 5 ಗಂಟೆ ಆಗಿತ್ತು, ಅಲ್ಲಿ ತೇರ್ ಎಳಕತ್ತಿತ್ತು. ಆ ತೇರ್ ಎಳಿತಕ್ಕಂತ ದೃಶ್ಯವನ್ನ ಅಪ್ಪರ ಲಿಂಗದಾಗ ತೇರ್ ಏನ್ ಮಾಡಾಕತ್ತಿತ್ರಿ, ಸವಾರಿ ಮಾಡ್ಕೊಂತ ಮುಂದಕ್ಕೆ ಹೊಂಟಿತ್ತು. ಅವಾಗಿದ್ದು ಭಕ್ತರು ಹೇಳ್ತಿದ್ರು, ಚೌಳಿ ಚನ್ನಬಸವನಿಗೆ ಜಯವಾಗಲಿ, ಬಾಲಲೀಲ ಮಾಂತ ಶಿವನಿಗೆ ಜಯವಾಗಲಿ ಅಂತಾಕತ್ತಿದ್ರು. ಕುಳಿತಲ್ಲೇನೆ ಉಳಿವಿಯ ಚನ್ನಬಸವಣ್ಣನ ತೇರನ್ನ ದರ್ಶನ ಮಾಡ್ತಿರ್ತಕ್ಕಂಥ ಪವಾರ ಪುರುಷ ಉಳಗುಂದದ ಬಾಲಲೀಲ ಮಹಾಂತ ಶಿವಯೋಗಿಗಳ ಏನು ಅವರ ಪವಾಡಗಳ್ರಿ. ಕುಂತಲ್ಲೇ ಶರಣರು, ಯೋಗಿಗಳ ತಪಸ್ವಿಗಳು ಎಲ್ಲವನ್ನ ತೋರಿಸಿರ್ತಕ್ಕಂಥವರು. ನಾವು ಏನ್ ಮಾಡೀವಿ, ಇಷ್ಟ ಸಾಕು.